ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಡ್ರಾಫ್ಟ್ ನೋಟಿಫಿಕೇಷನ್ ಬಂದಿದೆ ಅದು ಆಲ್ಮೋಸ್ಟ್ ಆಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂತಂದರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಮುಂಚೆ ಎಲ್ಲ ನಾವು ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಈಸಿ ಮೆಥಡ್ಸ್ ಇತ್ತು, ಲೈಕ್ ಟಿಕ್ಕಿಂಗ್ ಆಗಿರಬಹುದು, ಆಮೇಲಿಂದ PSTR ಅಂತ ಬಂದಾಗ ಜಸ್ಟ್ ಒನ್ ಪೇಪರ್ ಆಗಿರ್ಬೋದು, ಆ್ಯಂಡ್ GPSTR ಅಂತ ಬಂದಾಗ ಭಾಷಾ ಸಾಮರ್ಥ್ಯ ಅಂತ ಬಂದಾಗ ಜಸ್ಟ್ ಕನ್ನಡ ಭಾಷಾ ಸಾಮರ್ಥ್ಯ ಮಾತ್ರ ಇತ್ತು. ಬಟ್ ಇವಾಗ ಸಂಪೂರ್ಣ ಪರೀಕ್ಷಾ ಮಾದರಿಯನ್ನೇ ಚೇಂಜ್ ಮಾಡಿರೋವಂಥದ್ದು. ಸೊ ಹಾಗಾಗಿ PSTR, GPSTR ಆ್ಯಂಡ್ HSTRಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿರ್ತಕ್ಕಂತಹ ಈ ಒಂದು ಪರೀಕ್ಷಾ ವಿಧಾನವನ್ನು ತಿಳ್ಕೊತಾ ಹೋಗೋಣ. ಓಕೆ, ಆ್ಯಂಡ್ ಫಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು ಅಂತ ಕೊಟ್ಬಿಟ್ಟು ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ನೇ ತರಗತಿಯಿಂದ 5ನೇ ತರಗತಿಯ ತನಕ ಬೋಧನೆ ಮಾಡ್ತಕ್ಕಂತಹ ಟೀಚರ್ಸ್ಗೆ ಮುಂಚೆ ಜಸ್ಟ್ 150 ಪೇಪರ್ನ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇತ್ತು. ಈಗ ಅದ್ರ ಜೊತೆಗೆ 2 ಎಕ್ಸ್ಟ್ರಾ ಪತ್ರಿಕೆಗಳನ್ನು ಸೇರಿಸಿ ನಿಮಗೆ 400 ಅಂಕಗಳ ಒಂದು ಪರೀಕ್ಷಾ ಮಾದರಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿರೋವಂಥದ್ದು 400 ಮಾರ್ಕ್ಸ್ಗೆ ನೀವು ಇವಾಗ ಎಕ್ಸಾಮ್ನ ಬರೀಬೇಕಾಗುತ್ತೆ. ಓಕೆ, ಆ್ಯಂಡ್ ಟಿಕ್ಕಿಂಗ್ ಮಾತ್ರ ಅಲ್ಲ, ನಿಮಗೆ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ. ಓಕೆನಾ, ಇಲ್ಲಿ ನೋಡಿರಿ, ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ ಬಂದಾಗ ನಿಮ್ಮ ಎಲ್ಲ ಟೀಚರ್ಸ್ಗೂ ಕೂಡ ಸೇಮ್ ಇರುತ್ತೆ. ಏನಿದೆ, ಇದು ಬಂದ್ಬಿಟ್ಟು 150 ಅಂಕಗಳ ಒಂದು ವಸ್ತುನಿಷ್ಠ ಪರೀಕ್ಷೆ ಆಗಿರುತ್ತೆ. ಅಂತಂದರೆ ಆಬ್ಜೆಕ್ಟಿವ್ ಟೈಪ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ 4 ಅಂಕಗಳನ್ನ ನಾಲ್ಕು ಆಪ್ಷನ್ಸ್ಗಳನ್ನ, ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಒಂದು ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡಿ ಬಬಲಿಂಗ್ ಮಾಡಬೇಕಾಗುತ್ತೆ, ಆ ಥರ. ಓಕೆ, ಸೊ ಮೊದಲನೇ ಪೇಪರಲ್ಲಿ ಯಾವುದೇ ರೀತಿಯಾದಂತಹ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಡೋದಿಲ್ಲ, ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ಸೊ ಹಾಗಾದರೆ ಯಾವ ಸಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡಿದ್ದಾರೆ? ಸಾಮಾನ್ಯ ಜ್ಞಾನ ಇದೆ, ಬಾಲಜ್ಞಾನ ಅಂದರೆ ಶಿಶು ಮನೋವಿಜ್ಞಾನ, ಓಕೆ, ಆ್ಯಂಡ್ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ, ಭಾಷೆಗಳು ಸಾಮಾನ್ಯ ಕನ್ನಡ ಆ್ಯಂಡ್ ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ ಮಾರಲ್ ಸೈನ್ಸ್, ಆರೋಗ್ಯ ಶಿಕ್ಷಣ, ಹೆಲ್ತ್ ಎಜುಕೇಷನ್, ಹಾಗೆಯೇ ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನ. ಸೊ ಇದೆಲ್ಲ ಇತ್ತು ಮುಂಚೆನೆ, ಬಟ್ ಇದು ಒಂದೇ ಪೇಪರ್ನ ನೀವು ಅಟೆಂಡ್ ಮಾಡ್ತಾ ಇದ್ರಿ. ಈಗ ಇದು ನಿಮಗೆ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ, ಇದರ ಜೊತೆಗೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಬರುತ್ತೆ. ಓಕೆ, ಸೊ PSTRಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತಂದರೆ ನಾವು ಯಾವ ಸಬ್ಜೆಕ್ಟಿಗೆ ನಾವು ರೆಡಿ ಆಗಬೇಕು ಅಂತ ನಿಮಗೆ ಕ್ವೆಶ್ಚನ್ ರೈಸ್ ಆಗೋದು ಸಹಜ. ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ, ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಓಕೆ, ಇದರಲ್ಲಿ 50 ಮಾರ್ಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಇನ್ನು 100 ಅಂಕಗಳಿಗೆ ನೀವು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾಗಿ ನೀವು ಬರೀಲೇಬೇಕಾಗುತ್ತೆ. ಸೊ ಹಾಗಾಗಿ ಪತ್ರಿಕೆ 2 ಕೂಡ 150 ಮಾರ್ಕ್ಸ್ಗೆ ಇರುತ್ತೆ. ಸೊ ಪತ್ರಿಕೆ 1 150, ಪತ್ರಿಕೆ 2 150, ಇಲ್ಲಿ ಎಷ್ಟಾಯಿತು? 300 ಮಾರ್ಕ್ಸ್ ಆಯಿತು. ಓಕೆ, 300 ಅಂಕಗಳಿಗೆ ನಿಮ್ಮ ಒಂದು ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 2ರಲ್ಲಿ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಇದು ವಸ್ತುನಿಷ್ಠ ಮಾದರಿಯ 50 ಅಂಕಗಳಿರುತ್ತೆ. ಓಕೆ, ಗಣಿತ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 50 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಹಾಗೆಯೇ ಅದೇ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 100 ಮಾರ್ಕ್ಸಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಓಕೆ, ಸೊ ಬೇರೆ ಸಬ್ಜೆಕ್ಟ್ ಟೀಚರ್ಸ್ GPT ಮತ್ತು HSTRನಲ್ಲಿ ಏನಾಗ್ತಿತ್ತು, ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾ ಇದ್ವಿ ನಾವು, ನಿರ್ದಿಷ್ಟ ಪತ್ರಿಕೆ ಅಂತ ನಾವು ಸೆಲೆಕ್ಟ್ ಮಾಡ್ಕೋತಾ ಇದ್ವಿ. ಬಟ್ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸು ಎಲ್ಲ ಸಬ್ಜೆಕ್ಟ್ಸ್ ಬೋಧನೆ ಮಾಡೋದ್ರಿಂದ ನಿಮಗೆ EVS, ಸಮಾಜ ವಿಜ್ಞಾನ ಮತ್ತು ಗಣಿತ, ಈ 3 ಪೇಪರ್ಸ್ಗಳನ್ನು, ಈ 3 ವಿಷಯಗಳ ಮೇಲೆ ನಿಮಗೆ ಏನಿರುತ್ತೆ ಎಕ್ಸಾಮ್ ಇರೋವಂಥದ್ದು. ಓಕೆ, ಇದು ಪೇಪರ್ 2. ಓಕೆ, ಆ್ಯಂಡ್ ನೆಕ್ಸ್ಟು ಪತ್ರಿಕೆ 3, ಇದು ಬಂದುಬಿಟ್ಟು 100 ಅಂಕಗಳಿಗೆ ಇರುತ್ತೆ. 100 ಅಂಕಗಳಿಗೆ ನಾವು 2 ವಿಷಯಗಳ ಕುರಿತು ನಾವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಮುಂಚೆ ಭಾಷಾ ಸಾಮರ್ಥ್ಯ ಅಂತಂದರೆ ಏನಿತ್ತು, ಕೇವಲ ಕನ್ನಡ ಭಾಷಾ ಸಾಮರ್ಥ್ಯ ಮಾತ್ರ ಇತ್ತು. ಆ ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ ನಮಗೆ ಪ್ರಬಂಧ ಆಗಿರ್ಬೋದು, ರಾಜ್ಯ ಅರ್ಜಿ ಆಗಿರ್ಬೋದು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿರ್ಬೋದು, ಹಾಗೆ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ಕೊಡ್ತಾಯಿದ್ರು ವಿತೌಟ್ ಎನಿ ಆಪ್ಷನ್ಸ್, ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್. ಬಟ್ ಇಲ್ಲಿ ಏನಾಗಿದೆ, ಇಂಗ್ಲೀಷಿನ ಕನ್ನಡದ ಜೊತೆಯಲ್ಲಿಯೇ ಇಂಗ್ಲೀಷ್ ಕೂಡ ಆ್ಯಡ್ ಮಾಡಿದ್ದಾರೆ, ಆಯಿತಾ. ಸೊ ಇಲ್ಲಿ ನಮಗೆ ಇಂಗ್ಲೀಷ್ ಬಂದುಬಿಟ್ಟು 50 ಅಂಕಗಳಿಗೆ ಇರುತ್ತೆ, ಹಾಗೆಯೇ ಕನ್ನಡ ಬಂದುಬಿಟ್ಟು 50 ಅಂಕಗಳಿಗೆ ಇರುತ್ತೆ. ಇದೆಲ್ಲವೂ ಕೂಡ ಏನು ವಿವರಣಾತ್ಮಕವಾಗಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಆಯ್ಕೆಗಳನ್ನು ನಮಗೆ ಕೊಟ್ಟಿರೋದಿಲ್ಲ. ಅರ್ಥ ಆಗ್ತಿದೆಯಾ? ಆ್ಯಂಡ್
ಓವರ್ ಆಲ್ PSTR ಅಂತ ಬಂದಾಗ ಪತ್ರಿಕೆ 1 ಸಾಮಾನ್ಯ ಅಧ್ಯಯನ 150 ಅಂಕಗಳಿಗಿರುತ್ತೆ, ಪತ್ರಿಕೆ 2 ನಿರ್ದಿಷ್ಟ ಪೇಪರ್ 150 ಅಂಕಗಳಿರುತ್ತೆ ಆ್ಯಂಡ್ ಪತ್ರಿಕೆ 3 ಭಾಷಾ ಸಾಮರ್ಥ್ಯ 100 ಮಾರ್ಕ್ಸಿಗಿರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 400 ಅಂಕಗಳಿಗೆ ನಿಮ್ಮ ಒಂದು PSTRನ ಪರೀಕ್ಷೆ ಇರೋವಂಥದ್ದು. ಓಕೆನಾ? ಆ್ಯಂಡ್ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. PSTRಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಪ್ಯಾಟರ್ನಲ್ಲಿ ಯಾವುದೇ ಒಂದು ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಓಕೆ, ನಾನು ನಿಮ್ಮ ಕಾಮೆಂಟಿಗೆ ಆನ್ಸರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ GPSTR. ಸೊ GPSTR ಅಂತ ದೈಹಿಕ ಶಿಕ್ಷಕರು 1ನೇ ಕ್ಲಾಸಿಂದ 8ನೇ ತರಗತಿ ತನಕ ದೈಹಿಕ ಶಿಕ್ಷಕರು ಅವರಿಗೂ ಕೂಡ ಸೇಮ್ ಇದೆ ಆಯಿತಾ, ಎಲ್ಲ ಸೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ, ಇಲ್ಲಿ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ, ಇದು ಕಾಮನ್. ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಅಲ್ಲ, ಮುಂಚೆ ಹೇಗಿತ್ತು ಸೇಮ್ ಅದೇ ಥರ ಇದೆ. ಬಟ್ ಇವಾಗ ಚೇಂಜಸ್ ಏನು ಮಾಡಿದ್ದಾರೆ, GPSTRನ ಮಾದರಿಯಲ್ಲೇ HSTR ಮತ್ತು PSTRನ ಕೂಡ ತಂದಿರೋ ಅಂಥದ್ದು, ಬಿಕಾಸ್ ಆಫ್ ಕ್ವಾಲಿಟಿ ಟೀಚರ್ಸ್ನ ತಗೋಬೇಕು ಅಂತ ಹೇಳಿಬಿಟ್ಟು. ಓಕೆ, ಆ್ಯಂಡ್ ಇಲ್ಲಿ ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲೀಷ್ ಇದೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಶೈಕ್ಷಣಿಕ, ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಹಾಗೆಯೇ ಗಣಕಯಂತ್ರ, ಸಾಕ್ಷರತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ 7 ವಿಷಯಗಳು ಬರ್ತವೆ. ಸೊ 150 ಅಂಕಗಳಿಗೆ ಈ ಒಂದು ಪೇಪರ್. ಇದರಲ್ಲೇನೋ ಆಶ್ಚರ್ಯ ಏನೂ ಇಲ್ಲ, ಬಿಕಾಸ್ ಇದು ನಮ್ಗೆ ಮುಂಚೆನೇ ಗೊತ್ತಿತ್ತು. ಓಕೆ, ಆ್ಯಂಡ್ ವಿಷಯ ನಿರ್ದಿಷ್ಟ ಪತ್ರಿಕೆ ಇಲ್ಲಿಯೂ ಕೂಡ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಹಾಗೆಯೇ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ 150 ಅಂಕಗಳಿಗೆ ನಿಮ್ಮ 2ನೇ ಪತ್ರಿಕೆ ಇರುತ್ತೆ. ಓಕೆ, ಆ್ಯಂಡ್ 3ನೇ ಪತ್ರಿಕೆ ಬಂದ್ಬಿಟ್ಟು ಇಲ್ಲಿ ನಮಗೆ ಅದಕ್ಕಿಂತ ಮುಂಚೆ ನೋಡಿ, GPT ಭಾಷಾ ಶಿಕ್ಷಕರು, ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು, ಆಮೇಲೆ ಇಂಗ್ಲೀಷ್ ವಿವರಣಾತ್ಮಕ ಪ್ರಶ್ನೆಗಳು. ಆ್ಯಂಡ್ GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿರ್ತವೆ, OMRನಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆ್ಯಂಡ್ ಅದೇ ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳು ಇರೋ ಅಂಥದ್ದು ಆಯಿತಾ. ಆ್ಯಂಡ್ ಸಮಾಜ ವಿಜ್ಞಾನ ಶಿಕ್ಷಕರು, ಈ ಒಂದು ಕಲಾ ಶಿಕ್ಷಕರು ಅಂತ ಏನು ಹೇಳ್ತೀವಲ್ವಾ, ವಿಷಯ ಜ್ಞಾನ ನಮಗೇನೇನಿರುತ್ತೆ, ಹಿಸ್ಟ್ರಿ ಇರುತ್ತೆ, ಇತಿಹಾಸ ಇರುತ್ತೆ, ಅರ್ಥಶಾಸ್ತ್ರ ಇರುತ್ತೆ, ರಾಜ್ಯಶಾಸ್ತ್ರ ಇರುತ್ತೆ, ವ್ಯವಹಾರ ಅಧ್ಯಯನ ಇರುತ್ತೆ, ಸಮಾಜಶಾಸ್ತ್ರ ಇರುತ್ತೆ. ಓಕೆ, ಸೊ ಇದಿಷ್ಟರ ಬಗ್ಗೆ ನಮಗೆ ಜೊತೆಗೆ ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ಸೊ 50 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಏನಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಆ್ಯಂಡ್ ಇನ್ನೊಂದು ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇರುತ್ತೆ 100 ಮಾರ್ಕ್ಸ್ಗೆ. ಓಕೆ, 150 ಅಂಕಗಳ ಒಂದು ಪೇಪರ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ಜೀವವಿಜ್ಞಾನ ಶಿಕ್ಷಕರು, ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನದಲ್ಲಿ ವಸ್ತುನಿಷ್ಠ 50 ಅಂಕಗಳಿಗೆ, ಮತ್ತು ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನದಲ್ಲಿ ವಿವರಣಾತ್ಮಕ ಪರೀಕ್ಷೆ ಇರೋ ಅಂಥದ್ದು. ಸೊ ಹಾಗೆಯೇ ಭಾಷಾ ಪ್ರಾವೀಣ್ಯತೆ ಕೂಡ ಇರುತ್ತೆ. ಸೊ ಗಣಕಯಂತ್ರ ಟೀಚರ್ಸ್ಗೆ ಏನೇನಿರುತ್ತೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಏನೇನಿರುತ್ತೆ, ಸೇಮ್ ಪತ್ರಿಕೆ 150 ಮಾರ್ಕ್ಸ್ಗಳಿಗೆ ಅದೇ ಇರುತ್ತೆ. ಓಕೆ, ಪೇಪರ್ 1 GPT, HSTR ಮತ್ತು PSTR, ಅದಾದಮೇಲೆ ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ಸು ಎಲ್ಲರಿಗೂ ಒಂದೇ ಇಟ್ಟಿದ್ದಾರೆ, ಏನೂ ಚೇಂಜಸ್ ಮಾಡಿಲ್ಲ. 7 ಸಬ್ಜೆಕ್ಟ್ಗಳು ಹೆಂಗಿದೆ ಹಾಗೆ ಡಿಟೋ ಕಾಪಿ ಮಾಡಿದ್ದಾರೆ ಆಯಿತಾ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ನೆಕ್ಸ್ಟು ವಿಷಯ ನಿರ್ದಿಷ್ಟ ಅಂತಂದರೆ ನಿಮ್ಮ ಒಂದು ಕಂಪ್ಯೂಟರ್ ಸೈನ್ಸ್ನಲ್ಲಿ ನಿಮಗೆ 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಆ್ಯಂಡ್ ಇನ್ನು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಪೇಪರ್ 2ನೇ ಪೇಪರ್ ಬಂದುಬಿಟ್ಟು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ನ ಮೇಲೇ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ ಬಂದಾಗ ಇಲ್ಲಿನೂ ಕೂಡ ನಮಗೆ ಜಸ್ಟ್ 200 ಅಂಕಗಳಿಗೆ ಇತ್ತು ಮುಂಚೆ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪೇಪರ್ 1 ಬಂದು ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್ಸ್, ಆ್ಯಂಡ್ ಪೇಪರ್ 2 ಬಂದು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿತ್ತು. ಬಟ್ ಇಲ್ಲಿ ಇವಾಗೇನಾಗಿದೆ, 150 ಅಂಕಗಳಿಗೆ ಪೇಪರ್ 1 ಇಟ್ಟಿದ್ದಾರೆ, ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಇದು ಸೇಮ್ ಇರುತ್ತೆ. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು 150 ಅಂಕಗಳಿಗೆ 50 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಆ್ಯಂಡ್ ಇನ್ನು 100 ಮಾರ್ಕ್ಸು ನಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು ಕೂಡ ಬರವಣಿಗೆಯ ಮಾದರಿಯಲ್ಲೇ ಇರೋ ಅಂಥದ್ದು. ಓಕೆ, ಆ್ಯಂಡ್ ಅಲ್ಲಿ ಕೊಟ್ಟಿದ್ದಾರೆ ಭಾಷಾ ಶಿಕ್ಷಕರು ಕನ್ನಡ, ಆಮೇಲೆ ಇಂಗ್ಲೀಷು, CBZ ಆಗಿರ್ಬೋದು, ಆರ್ಟ್ಸ್ ಏನು ನಾವು ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತೀವಲ್ವ ಅವರು. ಸೊ ಆಮೇಲೆ ಅಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 50 ಇರುತ್ತೆ, ಮತ್ತು 100 ಏನಿರುತ್ತೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇರುತ್ತೆ. ಜೊತೆಗೆ ಭಾಷಾ ಪ್ರಾವೀಣ್ಯತೆ 100 ಮಾರ್ಕ್ಸಿಗಿರುತ್ತೆ, 50 ಅಂಕಗಳು. ಕನ್ನಡ ಭಾಷಾ ಪ್ರಾವೀಣ್ಯತೆಗೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು. ಬಟ್ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರೋದು, ಗೊಂದಲ ಆಗಿರೋದು, ಸ್ವಲ್ಪ ಸಮಸ್ಯೆ ಆಗಿರೋದು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ. ಸೊ
ಇದನ್ನು ಇಟ್ಟಿದ್ದಾರೆ ಅಂತಂದರೆ ಇನ್ನೂ ಒಂದೇನೋ ಟ್ವಿಸ್ಟ್ ಇರುತ್ತೆ ಅಂತ ನಾವು ಅನ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲೀಷನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅಭ್ಯರ್ಥಿಗಳಲ್ಲಿ ಗೊಂದಲ ಕೂಡ ಉಂಟಾಗಿರುತ್ತೆ. ಹಾಗಾಗಿ ನಾವು ಈ ಪೇಪರನ್ನು ಈಸಿಯಾಗಿ ಪಾಸ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಈ ಒಂದು ಪೇಪರಲ್ಲಿ ಮಿನಿಮಮ್ 50% ಸ್ಕೋರ್ ಮಾಡಲೇಬೇಕಾಗತ್ತೆ, 50 ಅಂಕಗಳನ್ನ ತಗೋಬೇಕಾಗತ್ತೆ. ಹಾಗಂತ ಇಲ್ಲಿ ಕನ್ನಡದಲ್ಲಿ 50 ಅಂಕಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ನಾವು 50ಕ್ಕೆ 50 ಸ್ಕೋರ್ ಮಾಡ್ತೀವಾ? ಮಾಡಬಹುದು, ಬುದ್ಧಿವಂತರಿದ್ರೆ ಮಾಡ್ತಾರೆ. ಬಟ್ ಇಂಗ್ಲೀಷು ಕೂಡ 50 ಅಂಕಗಳಿರೋದ್ರಿಂದ ನಾವು ಎರಡರ ಮೇಲೂ ಕೂಡ ನಾವು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿ 50 ಮಾರ್ಕ್ಸ್ನ ನಾವು ಸ್ಕೋರ್ ಮಾಡಬೇಕಾಗುತ್ತೆ. ಸೊ ಮುಂಚೆ 100 ಮಾರ್ಕ್ಸ್ಗೂ ಕೂಡ ನಮಗೆ ಕನ್ನಡನೇ ಇದ್ದಿದ್ದರಿಂದ ನಮಗೆ 50 ಮಾರ್ಕ್ಸ್ನ ಸ್ಕೋರ್ ಮಾಡೋದ್ರಲ್ಲಿ ಏನು ಅಂಥದ್ದೇನು ಸಮಸ್ಯೆ ಆಗ್ತಿರ್ಲಿಲ್ಲ, ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಕೂಡ 50-50 ಮಾರ್ಕ್ಸ್ ಇರೋದ್ರಿಂದ ಮೇ ಬಿ ಅದರಲ್ಲೂ ಕೂಡ ಏನಾದರೂ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಲೈಕ್ ಇಂಗ್ಲೀಷ್ನಲ್ಲಿ 50 ಅಂಕಗಳಿಗೆ ಇಷ್ಟೇ ತೆಗಿಬೇಕು ಅಂತನೋ, ಅಥವಾ ಕನ್ನಡದಲ್ಲಿ 50 ಅಂಕಗಳಿಗೆ ಇಷ್ಟೇ ತೆಗಿಬೇಕು ಅಂತನೋ ಏನಾದರೂ ಇರುತ್ತೆ. ಸೊ ಸಮಗ್ರವಾಗಿ ಮತ್ತೊಂದು ನೋಟಿಫಿಕೇಷನ್ಸ್ ಏನು ಬರುತ್ತೆ, HSTR ಹೈಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಸಪ್ರೇಟಾಗಿ ನಾವು ಅದನ್ನು ನೋಡ್ಕೋಬೇಕು. ಓಕೆ, ಸೊ ಹಾಗಾಗಿ ಇಲ್ಲಿ HSTR ಅಂತ ಬಂದಾಗ 400 ಅಂಕಗಳಿಗೆ ನಿಮಗೆ ಪರೀಕ್ಷೆ ಇರೋವಂಥದ್ದು. ಅದೇ ರೀತಿ ದೈಹಿಕ ಶಿಕ್ಷಕರ ಒಂದು ಪರೀಕ್ಷೆಯೂ ಕೂಡ ಇರುತ್ತೆ. ಸೇಮ್, ಯಾವುದೇ ಚೇಂಜಸ್ ಇಲ್ಲ, ಎಲ್ಲದಕ್ಕೂ ಕೂಡ ಸೇಮ್ ಇಟ್ಟಿದ್ದಾರೆ. ಬಟ್ ಸ್ಪೆಸಿಫಿಕ್ ಸಬ್ಜೆಕ್ಟ್, ನಿಮ್ಮ ಒಂದು ಸಬ್ಜೆಕ್ಟ್ನ ಮೇಲೆ ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ನಿಮಗೆ ಈ ಸಿಲೆಬಸ್ನ ನೋಡಿ, ಅಥವಾ ಈ ಒಂದು ಪರೀಕ್ಷಾ ಮಾದರಿಯನ್ನು ನೋಡಿ ಏನು ಅನ್ನಿಸ್ತು? ಈ ಚೇಂಜಸ್ಸು ಒಳ್ಳೆಯದಾ ಅಥವಾ ನಿಮಗೆ ಇಷ್ಟ ಆಯಿತಾ? ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.